ಮಾನ್ಯ ಮುಖ್ಯಮಂತ್ರಿಗಳೇ, ನಡೆದಂತೆ ನಡೆದುಕೊಳ್ಳಿ, ನುಡಿದಂತೆ ನಡೆದುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿರಿ, ಉಳಿಸಿಕೊಳ್ಳಿರಿ. ಚಿರಾಯುವಾಗಲಿ. ಆಶಾ ಕಾರ್ಯಕರ್ತರ ಒಗ್ಗಟ್ಟು ಚಿರಾಯುವಾಗಲಿ, ಚಿರಾಯುವಾಗಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾತು ಕೊಟ್ಟಂತೆ ನಡೆದುಕೊಳ್ಳಿ, ನಡೆದುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾತು ಕೊಟ್ಟಂತೆ ನಡೆದುಕೊಳ್ಳಿ, ನಡೆದುಕೊಳ್ಳಿ. ಜಿಂದಾಬಾದ್, ಆಶಾ ಕಾರ್ಯಕರ್ತೆಯರೇ ಒಂದಾಗಿ, ಆಶಾ ಕಾರ್ಯಕರ್ತೆಯರೇ ಒಂದಾಗಿ. ಬೇಕೇ ಬೇಕು, ಬೇಕೇ ಬೇಕು. ಮುಖ್ಯಮಂತ್ರಿಗಳು ಜನವರಿಯಲ್ಲಿ ಘೋಷಿಸಿದ 10,000 ಗ್ಯಾರಂಟಿ ಏಪ್ರಿಲ್ ಇಂದ ಜಾರಿ ಮಾಡಿ, ಜಾರಿ ಮಾಡಿ. ಕೊಟ್ಟ ಮಾತು ಉಳಿಸಿಕೊಳ್ಳದ ಮುಖ್ಯಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ. ಮುಖ್ಯಮಂತ್ರಿಗಳೇ, ಕೊಟ್ಟ ಮಾತು ಉಳಿಸಿಕೊಳ್ಳಿ, ಉಳಿಸಿಕೊಳ್ಳಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಹಕ್ಕು, ನಮ್ಮ ಹಕ್ಕು. ಶ್ರಮಕ್ಕೆ ತಕ್ಕ ವೇತನ ನಮ್ಮ ಹಕ್ಕು, ನಮ್ಮ ಹಕ್ಕು. ಜಿಂದಾಬಾದ್, ಎಐಯುಟಿಯುಸಿ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು. ಆಶಾ ಕಾರ್ಯಕರ್ತೆಯರ ಹೋರಾಟ ಎಐಯುಟಿಯುಸಿ ಜಿಂದಾಬಾದ್, ಜಿಂದಾಬಾದ್. ಇವತ್ತು 3ನೇ ದಿನ ನಮ್ಮ ಧರಣಿ ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯದ ಎಲ್ಲೆಡೆಯಲ್ಲಿ ಈ ಒಂದು ಹೋರಾಟ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಾಕಷ್ಟು ಕಡೆ ಮಳೆ ಧಾರಾಕಾರವಾಗಿ ಸುಳಿತಾ ಇದ್ರು. ಆಶಾ ಕಾರ್ಯಕರ್ತರು ಮಳೆ ಚಳಿ ಎನ್ನದೆ 3 ದಿನಗಳ ಕಾಲ ಧರಣಿ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳಲ್ಲಿ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಇಲಾಖೆಯಿಂದ ಸ್ಪಂದನೆ ಬಂದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಲ್ಲಿನ ಆರೋಗ್ಯ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಬಂದು ನಾವು ಈ ಜನಸಂಖ್ಯೆ ಆಧಾರದ ಮೇಲೆ ಏನು ತರ್ಕಬದ್ಧಗೊಳಿಸಬೇಕು ಅಂತಿದೀವಿ, ಆ ಕಾರಣಕ್ಕೆ ಯಾವುದೇ ಆಶಾಗಳನ್ನ ತೆಗೆಯಲ್ಲ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಗಳಿಕೆ ನಮ್ಗೆ. ಇವತ್ತು ಆಶಾ ಕಾರ್ಯಕರ್ತರು ಕೆಲಸ ಕಳ್ಕೊಂತಾರೆ ಅನ್ನೋ ಒಂದು ಆತಂಕದಿಂದ ಈ 3 ದಿನಗಳ ಧರಣಿ ನಂಬಿಕೊಂಡಿದ್ದು. ನಮ್ಮ ಆ ಒಂದು ಬೇಡಿಕೆ ಈಡೇರಿದೆ. ಈ ಧರಣಿಯ ಉದ್ದೇಶ ಯಶಸ್ವಿಯಾಗಿದೆ. ಆದರೆ ಮತ್ತೊಂದು ಮುಖ್ಯ ಬೇಡಿಕೆ ಆಗಿದ್ದ ಈ 10,000 ಏನೋ ಘೋಷಣೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಅದು ಇನ್ನ ಈಡೇರಿಲ್ಲ. ಅದರ ಆದೇಶ ಇನ್ನ ಬಂದಿಲ್ಲ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಹೋರಾಟನ ಮುಂದೆ ಹೇಗ್ ಮಾಡೋದು ಅಂತೇಳಿ ರಾಜ್ಯ ಸಮಿತಿ ಸಭೆ ಸೇರಿ ಇನ್ನ ಮುಂದಿನ ದಿನಗಳಲ್ಲಿ 10,000 ಆದೇಶ ಬಂದಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಉನ್ನತ ಹಂತದ ಹೋರಾಟಕ್ಕೆ ಸಜ್ಜಾಗ್ತೀವಿ. ಎಐಯುಟಿಯುಸಿ ಕಾರ್ಮಿಕ ಸಂಘಟನೆ ವತಿಯಿಂದ ಜಿ ಹನುಮೇಶ್.